राघव राजा राम पतित पावन सीताराम रघुपति राघव राजा राम। ಅವರ ಆದರ್ಶಗಳನ್ನ ಎಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕು ಅಂತ ಕೋರ್ತಾ ಇವತ್ತು ಅವರ ಕೋರಿಕೆಯ ಮತ್ತು ಅವರ ಜಯಂತಿ ದಿನ ಭಾರತ ಸ್ವಚ್ಛ ಅಭಿಯಾನ ಎಲ್ಲ ಭಾರತದಾದ್ಯಂತ ನಡೀತಾ ಇದೆ. ಹಾಗೆ ಇಂದು ಕೂಡ ತಾಲೂಕು ಆಡಳಿತ ವತಿಯಿಂದ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಮುಂದಾಳತ್ವದಲ್ಲಿ ನಮ್ಮ ಹಳೆಯ TPS ಜಾಗದಲ್ಲಿ ಇರುವಂತಹ ಒಂದು ಗಲೀಜ್ನ ಕ್ಲೀನ್ ಮಾಡುವ ಮೂಲಕ ಸ್ವಚ್ಛತಾ ಅಭಿಯಾನ ಮಾಡೋ ಎಲ್ಲರನ್ನೂ ಕೊಡ್ತಾ ಇದ್ದೀನಿ. ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕು ಅಂತ ಕೋರ್ತಾ ಇದ್ದೀನಿ. ಈ ಅಕ್ಟೋಬರ್ 2ರಂದು ಈ ದೇಶದಲ್ಲಿ ಇವತ್ತು 140 ಕೋಟಿ ಜನ ನೆಮ್ಮದಿಯಿಂದ ಬದುಕಲಿಕ್ಕೆ ಈ ದೇಶವನ್ನು ಸ್ವತಂತ್ರಕ್ಕಾಗಿ ಹಲವಾರು ಮಹಾನ್ ನಾಯಕರು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಇರ್ಬೋದು, ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಲಕ್ಷಾಂತರ ಜನ ಅವರ ಒಂದು ಹೋರಾಟ, ಅವರ ಒಂದು ತ್ಯಾಗದಿಂದ ಇವತ್ತು ಈ ದೇಶದಲ್ಲಿ 140 ಕೋಟಿ ಜನ ಇವತ್ತು ನೆಮ್ಮದಿಯಿಂದ पतित पावन सीताराम रघुपति राघव राजा राम ಎಲ್ಲ ಸೇರಿ ನೋಡಬಾರ್ದು. ಗ್ಲೌಸ್ ಹಾಕಿ ಇದೇಷ್ಟೇ ఏం చేయలేదు న్యూస్ చేయకట్లేదు ಸಮಾಧಾನ ಆಗಲ್ದೆ ಬಂಗಾರ ಸಿಗುತ್ತೆ ಚಿತ್ರ ಮಾತಾಡ್ಬೇಕು. ಮಹಾತ್ಮ ಗಾಂಧೀಜಿಯವರ 155ನೇ ಜಯಂತಿಯ ಶುಭಾಶಯಗಳು ಹೇಳ್ತಾ, ನಮ್ಮ ದೇಶದ ಮಹನೀಯರಾದಂಥ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 120 ಜಯಂತ್ಯೋತ್ಸವದ ಶುಭಾಶಯಗಳು ಹೇಳ್ತಾ, ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಇರ್ತಕ್ಕಂಥ 140 ಕೋಟಿ ಜನ ನೆಮ್ಮದಿಯಿಂದ ಇವತ್ತು ಬದುಕಲಿಕ್ಕೆ ಕಾರಣ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ಈ ದೇಶದ ಒಂದು ಸಂವಿಧಾನವನ್ನು ಬರೆದಂಥ ಡಾಕ್ಟರ್ ಅಂಬೇಡ್ಕರ್ ಅವರು ಹಲವಾರು ಮಹಾನ್ ನಾಯಕರುಗಳ ಒಂದು ಶ್ರಮ, ಅವರ ಒಂದು ಹೋರಾಟಗಳಿಂದ ಈ ಒಂದು ದೇಶದಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತ ಒಂದು ಘೋಷಣೆಯನ್ನು ಕೊಟ್ಟು ಅವರು ಈ ದೇಶದ 2ನೇ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು 1 ವರ್ಷ 216 ದಿವಸಗಳ ಕಾಲ ಈ ದೇಶದ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ದೇಶದ ಪರಿಸ್ಥಿತಿಯನ್ನು ಒಂದು ಉತ್ತಮ ರೀತಿಗೆ ತಗೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಆ ಸಂದರ್ಭದಲ್ಲಿ
ಹಲವಾರು ಕಾರ್ಯಕ್ರಮಗಳನ್ನ ಈ ದೇಶಕ್ಕೆ ಕೊಟ್ಟು ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು ವಿಶೇಷವಾಗಿ ರಾಜಕಾರಣಿಗಳು ಅಧಿಕಾರಿಗಳು ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರನ್ನ, ಮಹಾತ್ಮ ಗಾಂಧೀಜಿಯವ್ರನ್ನ, ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ, ಸರ್ದಾರ್ ವಲ್ಲಭಾಯ್ ಭಾಯಿ ಇವ್ರನ್ನೆಲ್ಲರನ್ನೂ ನಾವು ಅವರ ಒಂದು ಆದರ್ಶಗಳನ್ನ ಅಳವಡಿಸ್ಕೊಂಡು ಅವರ ಒಂದು ಮೌಲ್ಯಗಳ ನಾವು ಗಮನದಲ್ಲಿಟ್ಕೊಂಡು ಕೆಲಸ ಮಾಡಿದಾಗ ಈ ದೇಶಕ್ಕೆ ಒಳ್ಳೆಯದಾಗ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ